ಆಸಿಯಾ ಫಿರ್ದೋಸ್. ಆಸಿಯಾ ಫಿರ್ದೋಸ್ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಗೊತ್ತಾಗಲ್ಲ. ಯಾರಪ್ಪ ಇದು ಆಸಿಯಾ ಫಿರ್ದೋಸ್? ಯಾವುದೋ ಬಾಲಿವುಡ್ ನಟಿ ಬಗ್ಗೆ ಮಾತಾಡ್ತಿದ್ದಾರೇನೋ ಅಂತ ಅನ್ಕೊಬಿಡ್ತಾರೆ. ಅದೇ ನಮ್ಮ ಶ್ರಾವಣಿ ಅಂದಿದ ತಕ್ಷಣ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಓ ನಮ್ಮ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ನಟಿ ಅಂತ. ಹೌದು, ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ನಟಿ ಶ್ರಾವಣಿ ಅಂದರೆ ಆಸಿಯಾ ಫಿರ್ದೋಸ್ ಇದೀಗ ತನ್ನ ಜೀವನದಲ್ಲಾದಂಥ ಕಹಿ ಘಟನೆ ಬಗ್ಗೆ ಮಾತನಾಡಿದ್ದಾರೆ. ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ಈ ರೀತಿಯಾದಂಥ ಕೆಟ್ಟ ಅನುಭವವನ್ನು ನಟಿಯರು ಅನುಭವಿಸ್ತಾರಾ ಅಂತ. ಮತ್ತು ಅವರ ಧೈರ್ಯವನ್ನು ಕೂಡ ನಾವಿಲ್ಲಿ ಮೆಚ್ಚಲೇಬೇಕು. ತಮಗಾದಂಥ ಕಹಿ ಅನುಭವವನ್ನು ಎಲ್ಲರ ಮುಂದೆ ಮಾತನಾಡಿ ನಮ್ಮಂಥ ಇಂಡಸ್ಟ್ರಿಗೆ ಬರುವ ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದು ಅಂತ ತಡೆಯುವಂಥ ಪ್ರಯತ್ನವನ್ನು, ಅಥವಾ ಆ ಹೆಣ್ಮಕ್ಳು ಎಚ್ಚರಿಕೆ ವಹಿಸಬೇಕು ಮತ್ತು ಆ ಸಂದರ್ಭದಲ್ಲಿ ಯಾವ ಥರದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಮುಕ್ತವಾಗಿ ಮಾತನಾಡ್ತಾರಲ್ಲ, ಅದು ನಿಜವಾಗ್ಲೂ ಗ್ರೇಟು. ಅದರಲ್ಲೂ ಆಸಿಯಾ ಫಿರ್ದೋಸ್ ಅನ್ನುವಂಥ ಹುಡುಗಿ ತನಗೆ ಲೈಂಗಿಕ ದೌರ್ಜನ್ಯ ಆಗತ್ತೆ ಅಥವಾ ತನಗೆ ಆ ಥರದೊಂದು ಅನುಭವ ಆಗತ್ತೆ, ಅದನ್ನು ನಾನು ಹೆಂಗೆ ಫೇಸ್ ಮಾಡಿದೆ ಅನ್ನೋದನ್ನು ಮುಕ್ತವಾಗಿ ಮಾತನಾಡೋದಿದೆಯಲ್ಲ, ಇದು ನಿಜವಾಗ್ಲೂ ಗ್ರೇಟ್. ಯಾಕಂದರೆ ಆ ಸಮುದಾಯದಿಂದ ಬಂದು ಬಣ್ಣ ಹಚ್ಚಿ ಸಿನಿಮಾ ಅಥವಾ ಸೀರಿಯಲಲ್ಲಿ ನಟಿಸಿ ಅವರದ್ದೇ ಆದಂಥ ಕಟ್ಟುಪಾಡುಗಳನ್ನು ಹೊರತುಪಡಿಸಿಯೂ ಕೂಡ ಆಕೆ ಕಲೆಗೆ ಗೌರವ ಕೊಟ್ಟು ಇವತ್ತು ಆಕೆ ಅನುಭವಿಸಿದಂಥ ನೋವನ್ನು ಹೇಳ್ಕೊಳ್ತಾಳೆ ಅಂತ ಅಂದರೆ ಆಕೆ ನಿಜವಾಗ್ಲೂ ಕಲೆಗೆ ಎಷ್ಟು ಗೌರವ ಕೊಡ್ತಾಳೆ ಮತ್ತು ಆಕೆಯ ಕನಸಿನ ಬಗ್ಗೆ ಆಕೆಗೆ ಎಷ್ಟು ವ್ಯಾಮೋಹ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಹಾಗಿದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ನಟಿ ಆಸಿಯಾ ಫಿರ್ದೋಸ್ ಅಂದರೆ ಶ್ರಾವಣಿ ಅನುಭವಿಸಿದಂಥ ಕಹಿ ಘಟನೆ ಏನು, ಆಕೆಗೆ ಟಾರ್ಚರ್ ಮಾಡಿದವ್ರು ಯಾರು, ಹಿಂಸೆ ಕೊಟ್ಟವ್ರು ಯಾರು, ಅವತ್ತು ಏನಾಯಿತು, ಆಕೆ ಅದನ್ನು ಹೇಗೆ ಎದುರಿಸಿದ್ರು, ಅದರಿಂದ ಹೊರಗಡೆ ಹೆಂಗೆ ಬಂದರು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೋಚ್ ಅನ್ನುವಂಥ ಒಂದು ಕೆಟ್ಟ ರೀತಿಯಾದಂಥ ಅನುಭವ ಆಗೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಕೆಲವು ನಟ ನಟಿಯರು ಮೀಟು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಜೊತೆಗೆ ಕೆಲಸ ಮಾಡುವಂಥ ಸಹ ನಟರು ಅಥವಾ ನಿರ್ಮಾಪಕರು, ನಿರ್ದೇಶಕರು, ಸೆಟ್ ಬಾಯ್, ಮೇಕಪ್ ಮ್ಯಾನ್ಸ್ ಇವರೆಲ್ಲರಿಂದ ಯಾವ ರೀತಿಯಾದಂಥ ದೌರ್ಜನ್ಯವನ್ನು ಅವರು ಅನುಭವಿಸ್ತಾರೆ, ಮಾನಸಿಕವಾಗಿ ಲೈಂಗಿಕವಾಗಿ ಹೆಣ್ಮಕ್ಳನ್ನ ಹೇಗೆಲ್ಲ ಬಳಕೆ ಮಾಡ್ಕೊಳ್ತಾರೆ, ಹೆಂಗೆ ಅಪ್ರೋಚ್ ಮಾಡ್ತಾರೆ, ಒಂದು ಅವಕಾಶ ಸಿಗಬೇಕು ಅಂತ ಅಂದರೆ ಇವ್ರನ್ನ ಹೆಂಗೆ ಕರೀತಾರೆ, ಯೂಸ್ ಮಾಡ್ಕೊಳ್ತಾರೆ, ಇದನ್ನೆಲ್ಲ ಅನೇಕ ನಟಿಯರು ಹೇಳ್ಕೊಂಡಿದ್ದಾರೆ. ಅವ್ರು ಹೇಳ್ಕೊಂಡ ಮೇಲೇ ತುಂಬ ಜನಕ್ಕೆ ಗೊತ್ತಾಗಿದ್ದು ಈ ಥರದೊಂದು ಅನುಭವ ಈ ನಟಿಯರಿಗೆ ಆಗಿದೆಯಾ ಪಾಪ, ಅದನ್ನೆಲ್ಲನೂ ಮೆಟ್ಟಿ ಮೀರಿ ನಿಂತು ಇವತ್ತು ಈ ಹಂತಕ್ಕೆ ಬೆಳೆದಿದ್ದಾರಾ ಅಂತ ಅನಿಸಿರೋದು. ರೀಸೆಂಟಾಗಿ ನೇಹಾ ಗೌಡ, ಅನುಪಮ ಗೌಡ, ನಮ್ರತಾ ಗೌಡ ಸೇರಿದಂತೆಗೆ ಅನೇಕ ನಟಿಯರು ತಮ್ಮ ಜೀವನದಲ್ಲಿ ಆದಂಥ ಲೈಂಗಿಕ ದೌರ್ಜನ್ಯ ಅಥವಾ ಆ ಕೆಟ್ಟ ಅನುಭವಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದರು. ಇದೀಗ ಆಸಿಯಾ ಫಿರ್ದೋಸ್ ಅವರ ಸರಿದೆ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಅವರು ಇಂಟರ್ವ್ಯೂ ಕೊಡುವಂಥ ಸಂದರ್ಭದಲ್ಲಿ ಅವರಿಗೊಂದಷ್ಟು ಕ್ವಶನ್ಸ್ಗಳು ಎದುರಾಗುತ್ತೆ. ಆ ಸಂದರ್ಭದಲ್ಲಿ ನೀವು ಒಂದು ಧರ್ಮಕ್ಕೆ ಸೇರಿದವರು, ಅಂದರೆ ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಎಲ್ರಿಗೂ ಗೊತ್ತಿರೋ ಹಾಗೇ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇರುತ್ತೆ, ಅವರದ್ದೇ ಆದ ಕಟ್ಟುಪಾಡು ಇರುತ್ತೆ. ಮನೆಯಿಂದ ಹೊರಗಡೆ ಬರಬೇಕಾದ್ರೂ ಬುರ್ಕಾ ಹಾಕ್ಕೊಂಡೇ ಬರಬೇಕಾಗತ್ತೆ, ಮನೆ ಒಳಗೆ ಹೋಗಬೇಕಾದ್ರೂ ಕೂಡ ಬುರ್ಕಾ ಹಾಕ್ಕೊಂಡು ಹೋಗಬೇಕಾಗತ್ತೆ. ಅದು ಅವರ ಸಂಪ್ರದಾಯ, ಅವರ ಆಚರಣೆ, ತುಂಬ ಕಟ್ಟುನಿಟ್ಟಿನ ಸಂಪ್ರದಾಯ, ತುಂಬ ಕಟ್ಟುನಿಟ್ಟಿನ ಆಚರಣೆ. ಅವ್ರು ಮೇಕಪ್ ಮಾಡೋ ಹಾಗಿಲ್ಲ, ಅವರ ಧರ್ಮದಲ್ಲಿ ಏನೇನೋ ಇದೆ ಅದೆಲ್ಲವನ್ನು ಕೂಡ ಪಾಲನೆ ಮಾಡಲೇಬೇಕು. ಅಂಥ ಧರ್ಮದಿಂದ ಬಂದಂಥ ಹುಡುಗಿ ಆಸಿಯಾ ಫಿರ್ದೋಸು. ಸೊ ಆಸಿಯಾ ಫಿರ್ದೋಸ್ ಅವರಿಗೆ ಸಿನಿಮಾದಲ್ಲಿ ಅಥವಾ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಮನೇಲಿ ಒಪ್ಪಿಗೆ ಸಿಗ್ತಾ, ಕಹಿ ಘಟನೆಗಳೇನಾದರೂ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಎದುರಾದಾಗ ಅವರು ತುಂಬ ನಾಜೂಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆಸಿಯಾ ಫಿರ್ದೋಸ್ ಅವರ ತಂದೆ ತಾಯಿ ಇಬ್ಬರೂ ಕೂಡ ಆಸಿಯಾ ಫಿರ್ದೋಸ್ ಅವರ ಕನಸನ್ನು ಈಡೇರಿಸೋದಕ್ಕೆ ಮಗಳ ಬೆನ್ನ ಹಿಂದೆ ನಿಂತಿದ್ದಾರೆ. ನಿನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ನೀನು ಆ ಕೆಲಸವನ್ನು ಮಾಡ್ಕೊಂಡು ಹೋಗು, ನಿನ್ನ ಜೊತೆಗೆ ನಾವಿರ್ತೀವಿ ಅಂತ ಧೈರ್ಯ ಹೇಳೋ ಕೆಲಸವನ್ನು ಮಾಡಿದ್ದಾರೆ. ಸ್ಟೇಜ್ ಮೇಲೆ ಬಂದು ತಂದೆ ತಾಯಿ ಕೂಡ ಮಗಳ ಬಗ್ಗೆ ಹಾಡಿ ಹೊಗಳಿದ್ದು ಇದೆ. ತನ್ನ ಮಗಳ ಕೆಲಸವನ್ನು ತಂದೆ ತಾಯಿ ಇಬ್ಬರೂ ಕೂಡ ಸಪೋರ್ಟ್ ಮಾಡ್ತಾರೆ. ಒಂದು ಕಡೆಯಲ್ಲಿ ಸಂಪ್ರದಾಯ ಧರ್ಮ ಹೌದು, ಇನ್ನೊಂದು ಕಡೆಯಲ್ಲಿ ಮಗಳ ಆಸೆ ಆಕಾಂಕ್ಷೆಗಳು ಏನಿದೆ ಅದನ್ನು ಈಡೇರಿಸುವುದು ತಂದೆ ತಾಯಿಯ ಧರ್ಮವೂ ಕೂಡ ಹೌದು. ಆಸಿಯಾ ಫಿರ್ದೋಸ್ ಅವ್ರಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿ, ಮಾಡಲಿಂಗ್ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಪ್ರೀತಿ, ವ್ಯಾಮೋಹ, ಇಷ್ಟ. ಅದಕ್ಕೆ ಅಂತ ಹೆಚ್ಚಿನ ರೀತಿಯಾದಂಥ ಕಾನ್ಸಂಟ್ರೇಷನನ್ನು ಮಾಡಿದರು. ಈ ಹಿಂದೆ ಸೀರಿಯಲ್ ಮತ್ತು ಸಿನಿಮಾಗೆ ಬರೋದಕ್ಕಿಂತ ಮುಂಚಿತವಾಗಿ ಅವರು ಮಾಡಲಿಂಗ್ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಮಾಡಲಿಂಗ್ ಕ್ಷೇತ್ರದಲ್ಲಿ ಅವರದ್ದೇ ಆದಂಥ ಹೆಸರನ್ನು ಮಾಡಿದ್ದಾರೆ. 2 ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ಈಗ ಅವರು ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದಾರೆ. ಈ ಹಿಂದೆ ಕನ್ಯಾಕುಮಾರಿ ಅನ್ನುವಂಥ ಒಂದು ಸೀರಿಯಲಲ್ಲಿ ನಟಿಸಿದ್ರು, ಇದೀಗ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ. ಸದ್ಯ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಟಾಪ್ 1 ಪಡ್ಕೊಂಡಿದ್ದು ಇದೆ. ಜಿ ಕನ್ನಡದ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಅಂತಾನೆ ಬಹಳ ಅಂದರೆ ಬಹಳ ಇಷ್ಟ. ಕತೆ ಕೂಡ ಚೆನ್ನಾಗಿದೆ, ಅಭಿನಯ ಕೂಡ ಚೆನ್ನಾಗಿದೆ. ಆ ಕಾರಣಕ್ಕಾಗಿ
ಶುರುವಾದ ಕೆಲವೇ ದಿನಗಳಲ್ಲಿ TRPಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿತ್ತು ಈ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್. ಸೊ ಇದೇ ಸಂದರ್ಭದಲ್ಲಿ ಆಕೆ ಹೇಗೆಲ್ಲ ಅವಕಾಶ ಬಂತು ಅಂತ ಹೇಳುವಾಗ, ಆಕೆ 2 ಸಿನಿಮಾ ಆಲ್ರೆಡಿ ಮಾಡಿ ಮುಗಿಸಿದ್ರಂತೆ. ಆ ಸಂದರ್ಭದಲ್ಲಿ ಒಂದು ಸಿನಿಮಾ ಇದೆ, ಕತೆ ಕೇಳಿ ಅಂತ ನಿರ್ಮಾಪಕರೊಬ್ಬರ ಕಡೆಯಿಂದ ಫೋನ್ ಬರುತ್ತೆ. ಅವರು ಸಿನಿಮಾ ಅಂದಿದ ತಕ್ಷಣ ಖುಷಿಯಿಂದ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ಹಣದ ಅವಶ್ಯಕತೆ ಕೂಡ ಇತ್ತಂತೆ. ಸಿನಿಮಾ ಕತೆ ಕೇಳ್ತಾ ಇದ್ದಂಗೆ ಓಕೆ ಅಂತ ಹೇಳ್ತಾರೆ. ಆಮೇಲೆ ಸಂಭಾವನೆಯ ವಿಚಾರ ಮಾತಿಗೆ ಬರುತ್ತೆ. ಸಂಭಾವನೆ ನನಗಿಷ್ಟೇ ಬೇಕು ಅನ್ನೋದನ್ನ ಡಿಮ್ಯಾಂಡ್ ಆಸಿಯಾ ಫಿರ್ದೌಸ್ ಮಾಡ್ತಾರೆ. ಆದರೆ ಅಷ್ಟು ಕೊಡೋಕ್ಕಾಗಲ್ಲ ಅಂತ ಮೊದಲಿಗೆ ನಿರ್ಮಾಪಕರು ಹೇಳ್ತಾರೆ. ಕೆಲವು ಹೊತ್ತುಗಳ ಕಾಲ ಮಾತುಕತೆ ನಡೆದ ಮೇಲೆ ಓಕೆ ಕೊಡ್ತೀನಿ ಬಿಡಿ ಅಂತ ಅಂದಾಗ ಆಸಿಯಾಗೂ ಕೂಡ ಖುಷಿಯಾಗುತ್ತೆ. ಕಾರಣ ಹಣದ ಅವಶ್ಯಕತೆ ಇತ್ತು ಅಂತ. ಸ್ವಲ್ಪ ಹೊತ್ತು ಹೋದ್ಮೇಲೆ ನಾನು ನಿಮ್ಮ ಫ್ರೆಂಡ್ ಆಗಿರ್ತೀನಿ, ನೀವು ನನ್ನ ಫ್ರೆಂಡ್ ಆಗಿರಬೇಕು, ಕರ್ದಲ್ಲೆಲ್ಲ ಬರಬೇಕು, ನಾನು ಸಿನಿಮಾಗೆ ಹೋಗಬೇಕು ಅಂತಂದರೆ ನೀವು ನನ್ನ ಜೊತೆ ಸಿನಿಮಾಗೆ ಬರಬೇಕು, ನಾನು ನಿಮ್ಮ ಫ್ರೆಂಡ್ ಆಗಿರೋದಕ್ಕೆ ಇಷ್ಟಪಡ್ತೀನಿ, ಕ್ಲೋಸ್ ಆಗಿ ಮೂವ್ ಆಗಬೇಕು, ಈ ಥರದ್ದೆಲ್ಲವನ್ನು ಅಪ್ರೋಚ್ ಮಾಡಿದ್ದಾರೆ. ಆ ತಕ್ಷಣ ಗೊತ್ತಾಗದೇ ಇದ್ರು ಆಮೇಲೆ ಆತ ಏನು ಮಾತಾಡ್ತಾ ಇದ್ದಾನೆ ಅನ್ನೋದು ಅರಿವಾಗಿ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ನಾನು ಯಾಕೆ ನಿನ್ನ ಜೊತೆ ಕ್ಲೋಸ್ ಆಗಿರಬೇಕು, ನಾನು ಯಾಕೆ ನಿನಗೆ ಫ್ರೆಂಡ್ ಆಗಬೇಕು, ಸಿನಿಮಾ ಇಲ್ಲ ಅಂದರೆ ಬೇಕಾಗಿಲ್ಲ ಅಂತ ಹೇಳಿ ಆ ನಿರ್ಮಾಪಕನ ಮಖಕ್ಕೆ ಬೈದು ಅಲ್ಲಿಂದ ಆಚೆ ಬಂದಿದ್ದಾರೆ. ಅವತ್ತೇನಾದರೂ ಆಸಿಯಾ ಫಿರ್ದೌಸ್ ಒಪ್ಕೊಂಡಿದ್ದಿದ್ರೆ, ಹಣಕ್ಕಾಗಿಯೋ ಅಥವಾ ಅವಕಾಶಕ್ಕಾಗಿ ಒಪ್ಕೊಂಡಿದ್ರೆ ಇವತ್ತು ಆಕೆ ಜೀವನ ಏನಾಗ್ತಿತ್ತೋ ಗೊತ್ತಿಲ್ಲ. ಆ ನಿರ್ಮಾಪಕ ಆಕೆಯನ್ನು ಬಳಸ್ಕೊಂಡು ಬಿಸಾಕ್ ಹೋಗ್ತಾ ಇದ್ದ. ಆದರೆ ಹೆಣ್ಮಕ್ಳು ಧೈರ್ಯವಾಗಿ ನಂಗೆ ಆಗಲ್ಲ, ನಂಗೆ ಬೇಡ ಅಂತ ಹೇಳಿ ಬರಬೇಕು ಅನ್ನೋದನ್ನು ಆಸಿಯಾ ಫಿರ್ದೌಸ್ ಇಲ್ಲಿ ಹೇಳಿದ್ದಾನೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.